ಖರ್ಗೆಗೆ ಚಕ್ರವ್ಯೂಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಖರ್ಗೆ ಕೋಟೆಗೆ ನುಗ್ಗಿ ಕಮಲ ಬಾವುಟ ಹಾರಿಸ್ತಾರ ಜಾಧವ್. ಹಳೆ ಎತ್ತನ್ನ ಸೋಲಿಸುತ್ತಾ ಕಮಲ ಮುಡಿದ ಹಳೆ ಕಾಂಗ್ರೆಸ್. ಗುತ್ತೇದಾರ್ ಗತ್ತಿನ ತಂತ್ರ, ಬಾಬುರಾವ್ ಜಾಧವ್ ಸೂತ್ರ. ಇದೇ ಹೊತ್ತಿನ ವಿಶೇಷ. ಖರ್ಗೆಗೆ ಚಕ್ರವ್ಯೂಹ. ಸೋಲಿಲ್ಲದ ಸರದಾರನನ್ನ ಸೋಲಿಸ್ತಾರ ಶಿಷ್ಯಂದಿರು. 11 ಚುನಾವಣೆ ಗೆದ್ದ ಖರ್ಗೆಗೆ 12 ಕಷ್ಟವೇ. ಕಮಲ ಮುಡಿದ ಹಳೆ ಕಾಂಗ್ರೆಸ್ ನಾಯಕರು ಗುರುವಿಗೆ ಗುರಿ ಇಟ್ರ. ಕಲಬುರಗಿಯ ಕೋಟೆಯಲ್ಲಿ ನಿಜಕ್ಕೂ ನಡೀತಿರೋದೇನು? ಅಷ್ಟಕ್ಕೂ ಏನಿದು ಖರ್ಗೆಗೆ ಚಕ್ರವ್ಯೂಹ ಅಂತೀರಾ? ಆ ರಣರೋಚಕ ರಾಜಕೀಯವನ್ನ ತೋರಿಸ್ತೀವಿ ನೋಡಿ. ಅವತ್ತೇ ಖರ್ಗೆ ನಡೆಸಬೇಕು. ಮಲ್ಲಿಕಾರ್ಜುನ ಖರ್ಗೆ ಅದು ಹಳೆ ಎತ್ತು. Power is also good for health. ನಿಮಗಾಗಿ ಹುಟ್ಟು ಬಂದಿನಿ, ನಿಮಗಾಗಿ ಸಾಯ್ತೀನಿ. 11 ಸಲ ಗೆದ್ದೋರು ಈಗ ಗಡಗಡ ನಡುಕ್ತಿದಾರ. ಕಾಸ್ ಬ್ಯಾಗ್ ಹಿಡ್ಕೊಂಡು ತಿರುಗಾಡೋರಿಗೆ ಚೇರ್ಮನ್ ಮೆಂಬರ್ MLC ಮಾಡ್ಲಿಕ್ಕೆ ಇಲ್ಲಿ ಒಬ್ಬರಿಗೂ ಲೀಡರ್ಶಿಪ್ ಯಾರಿಗೂ ಲೀಡರ್ಶಿಪ್ ಮಾಡಿಲ್ಲ. ಯಾವ ರೀತಿಯಿಂದ ಯಾರಿಗೂ ಒಂದು ಸಣ್ಣ ನಾಮಿನೇಷನ್ ಮಾಡಿಲ್ಲ ಅಂತ ನನಗೆ ಅನ್ಸ್ತದೆ. ಆಗ್ದವ್ರಿಗೆ ಒಬ್ಬರಿಗೂ ಯಾರೇ ಬೇಕಾದವ್ರಿಗೆ ಮಾಡಬಹುದಾಗಿತ್ತು ಅವರು. ಪವರ್ ಆಲ್ಸೋ ಗುಡ್ ಫಾರ್ ಹೆಲ್ತ್ ಅಂದ್ರು ಗುತ್ತೇದಾರ್. ಪವರ್ ಇಲ್ದಾಗ ಹೆಂಗಿದ್ರಿ, ಪವರ್ ಬಂದ್ರೆ ಮತ್ತೆ ರೀಚಾರ್ಜ್ ಆಗ್ಯಾವ. ಸೊ ಅದು ಹೆಲ್ತ್ಗೂ ಎಫೆಕ್ಟ್ ಆಗ್ತದೆ. ಪವರ್ ಈಸ್ ಆಲ್ಸೋ ಗುಡ್ ಫಾರ್ ಹೆಲ್ತ್. ಮೊದಲ ಶಿಕ್ಷಣ ಮಂತ್ರಿ ಖರ್ಗೆ ಕ್ಷೇತ್ರದಲ್ಲೇ ಕಾಲೇಜ್ ಇರಲಿಲ್ಲ. PUC ಸೈನ್ಸ್ ಕಾಲೇಜ್ ಇರಲಿಲ್ಲ. ಮೊದಲನೇ ಶಿಕ್ಷಣ ಮಂತ್ರಿ ಗುರ್ಮಿಟ್ಕಲ್ದಿಂದ ಗೆದ್ದು ಹೋದ ಶಿಕ್ಷಣ ಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದನೇ ದಿವಸ ಮಿನಿಸ್ಟರ್ ಆಗಿದ್ದ ದಿವಸ ಅವ್ರು PUC ಸೈನ್ಸ್ ಕಾಲೇಜ್ ತೆಗಿಬಹುದಾಗಿತ್ತು. ದಿಲ್ಲಿಯಿಂದ ಗಲ್ಲಿ ತನಕ ಖರ್ಗೆ ಸೋಲಿಸೋಕ್ ಹೊರಟಿದ್ದಾರೆ. ನನಗೆ ಅವರು ಸರಿ ಇಲ್ಲ, ಅವ್ರಿಗೆ ಸೋಲಿಸೋದೇ ನಮ್ಮ ಗುರಿ ಅಂತ ಹೊಂಟಾರ ಕೆಲವು ಜನ. ದಿಲ್ಲಿಯಿಂದ ಗಲ್ಲಿವರೆಗೆ, ಗಲ್ಲಿಯಿಂದ ದಿಲ್ಲಿವರೆಗೆ ಎಲ್ಲರೂ ಖರ್ಗೆ ಅವರಿಗೆ ಸೋಲಿಸಬೇಕು. ಯಾಕಪ್ಪ ನಿಮ್ದು ಗಂಟು ತಿಂದಿನ? ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕ. ಮೋದಿ ಎದುರು ನಿಂತು ಆರ್ಭಟಿಸಿದ ಕನ್ನಡಿಗ. ಹೈದರಾಬಾದ್ ಕರ್ನಾಟಕದ ಪ್ರಭಾವಿ ಲೀಡರ್, ಸೋಲಿಲ್ಲದ ಸರದಾರ. ಇಂಥ ನಾಯಕ ಬರೋಬ್ಬರಿ 11 ಸಲ ಚುನಾವಣೆ ಎದುರಿಸಿದ್ದಾರೆ. 11 ಸಲವೂ ಗೆದ್ದು ಬೀಗಿದ್ದಾರೆ. ಇದೀಗ 12ನೇ ಸಲ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಕಲಬುರಗಿ ಕೋಟೆ ಕಾಂಗ್ರೆಸ್ ಕೋಟೆ. ಕಲಬುರಗಿ ಮಲ್ಲಿಕಾರ್ಜುನ ಖರ್ಗೆ ಕೋಟೆ ಅಂತಲೇ ಹೇಳಲಾಗ್ತಿತ್ತು. ಇಂಥ ಖರ್ಗೆ ಕೋಟೆ ನಡುಗ್ತಿದ್ಯಾ? ಸೋಲಿಲ್ಲದ ಸರದಾರನನ್ನ ಸೋಲಿಸೋಕೆ ಶಿಷ್ಯ ಪಡೆಯೇ ತಂತ್ರ ರೂಪಿಸಿದೆಯಾ? ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳುವಂತೆ ಹಳ್ಳಿಯಿಂದ ದಿಲ್ಲಿವರೆಗೆ ಖರ್ಗೆ ಸೋಲಿಸೋಕೆ ಮುಂದಾಗಿದ್ದಾರಂತೆ. ನನಗೆ ಅವರು ಸರಿ ಇಲ್ಲ, ಅವ್ರಿಗೆ ಸೋಲಿಸೋದೇ ನಮ್ಮ ಗುರಿ ಅಂತ ಹೊಂಟಾರ ಕೆಲವು ಜನ. ದಿಲ್ಲಿಯಿಂದ ಗಲ್ಲಿವರೆಗೆ, ಗಲ್ಲಿಯಿಂದ ದಿಲ್ಲಿವರೆಗೆ ಎಲ್ಲರೂ ಖರ್ಗೆ ಅವರಿಗೆ ಸೋಲಿಸಬೇಕು. ಯಾಕಪ್ಪ ನಿಮ್ದು ಗಂಟು ತಿಂದಿನ? ಎಲ್ಲ ಇದ್ದವ್ರಿಗೆ ಬಿದ್ದವ್ರಿಗೆ ತಗೊಂಡು ಹೊಂಟಿದ್ದಾರೆ. ಇದ್ದೋರಿಗೆ ಬಿದ್ದೋರಿಗೆ ಎಲ್ಲರನ್ನೂ ಸೇರಿಸಿಕೊಂಡು ಹೊರಟಿದ್ದಾರೆ. ಈ ಮೂಲಕ ಸೋಲಿಸಲೇಬೇಕು ಅಂತ ಬಣ ತೊಟ್ಟಿದ್ದಾರೆ ಅನ್ನೋ ಮಾತುಗಳನ್ನ ಕೇಳಿಸ್ಕೊಂಡ್ರ. ಇಷ್ಟಕ್ಕೂ ಇಲ್ಲಿ ಹಳ್ಳಿಯಿಂದ ದಿಲ್ಲಿವರೆಗೂ ಅನ್ನೋ ಮಾತನ್ನ ಕೇಳಿಸ್ಕೊಂಡ್ರ. ಯಾರು ಆ ದಿಲ್ಲಿ ಮಂದಿ, ಯಾರು ಆ ಹಳ್ಳಿ ಮಂದಿ ಅಂತೀರಾ? ಈ ಮಾತಲ್ಲೇ ಖರ್ಗೆ ಸಾಹೇಬರು ತಮ್ಮ ಸುತ್ತಲೂ ಹೆಣೆದಿರೋ ಚಕ್ರವ್ಯೂಹದ ಬಗ್ಗೆ ಪರೋಕ್ಷವಾಗಿ ಹೇಳಿದ್ರು. ಹಳೆ ಎತ್ತನ್ನ ಸೋಲಿಸುತ್ತಾ ಕಮಲ ಮುಡಿದ ಹಳೆ ಕಾಂಗ್ರೆಸ್. 2019ರ ಲೋಕಸಭಾ ಚುನಾವಣೆಯಲ್ಲಿ ಕುತೂಹಲದ ಕೇಂದ್ರವಾಗಿರೋ ಕೆಲವು ಕ್ಷೇತ್ರಗಳ ಪೈಕಿ ಕಲಬುರಗಿ ಲೋಕಸಭಾ ಕ್ಷೇತ್ರವೂ ಒಂದಾಗಿದೆ. ಇದಕ್ಕೆ ಕಾರಣ ಮಲ್ಲಿಕಾರ್ಜುನ ಖರ್ಗೆ. ಸಂಸತ್ನಲ್ಲಿ ಮೋದಿಯನ್ನ ಕೆಡವಿಕೊಳ್ಳೋ ಅದ್ಭುತ ಮಾತುಗಾರ.
ಇದೇ ದಲಿತ ನಾಯಕನನ್ನ ಸೋಲಿಸೋಕೆ ಕಲಬುರಗಿಯಲ್ಲಿ ಮಹಾಗಠಬಂಧನ ಏರ್ಪಟ್ಟಿದೆ. ಇದು ಜಾತ್ಯತೀಯ ಶಕ್ತಿಗಳ ಪಕ್ಷಗಳ ಘಟಬಂಧನವಲ್ಲ, ಇದೇ ಖರ್ಗೆ ಸಾಹೇಬರ ಶಿಷ್ಯಂದಿರ ಗುಂಪು. ಇಷ್ಟು ದಿನ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಅಧಿಕಾರದಿಂದ ವಂಚಿತರಾಗಿ ಪಕ್ಷ ತೊರೆದು ಬಿಜೆಪಿ ಸೇರಿರೋ ಮಾಜಿ ಕೈ ನಾಯಕರು. ಅವರೇ ಮಾಲಿಕಯ್ಯ ಗುತ್ತೇದಾರ್, ಬಾಬುರಾವ್ ಚಿಂಚನಸೂರ್, ಡಾಕ್ಟರ್ ಎಬಿ ಮಾಲಕ್ ರೆಡ್ಡಿ ಹಾಗೂ ಡಾಕ್ಟರ್ ಉಮೇಶ್ ಜಾಧವ್. ಇವತ್ತು ಖರ್ಗೆ ವಿರುದ್ಧ ತೊಡೆ ತಟ್ತಿರೋ ಉಮೇಶ್ ಜಾಧವ್ ಹಿಂದೆ ಇಷ್ಟು ಮಂದಿ ನಿಂತಿದ್ದಾರೆ. ಇವರೆಲ್ಲ ಯಾಕಾಗಿ ಖರ್ಗೆಯನ್ನ ಸೋಲಿಸಬೇಕು ಅನ್ನೋ ಪ್ರಶ್ನೆಗೂ ತಮ್ಮದೇ ಧಾಟಿಯಲ್ಲಿ ಉತ್ತರ ನೀಡುತ್ತಿದ್ದಾರೆ. ಅದರಲ್ಲೂ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ನೀಡ್ತಿರೋ ಹೇಳಿಕೆಗಳು ಕಲಬುರಗಿ ರಣಕಣವನ್ನ ರಂಗೇರಿಸ್ತಿದೆ. ಮಲ್ಲಿಕಾರ್ಜುನ ಖರ್ಗೆ ಅದು ಹಳೆ ಎತ್ತು ಈಶ್ವರಪ್ಪನವರೇ, ಆ ಹಳೆ ಎತ್ತುಗಳಿಗೆ ನಾವು ಕೊಡುಗೆಯಲ್ಲಿ ಕಟ್ ಹಾಕ್ತೇವೆ. ಆದ್ರೆ ನೀವು ಮಾತ್ರ ಕಿಲಾರಿ ಎತ್ತಿ ಕೊಟ್ಟಿದ್ದೀರಿ. ನೀವು ಈಶ್ವರಪ್ಪನವರೇ ಕಿಲಾರಿ ಎತ್ತಿ ಕೊಟ್ಟಿದ್ದೀರಿ. ಇದಕ್ಕೆ ಯಾರು ಟಕ್ಕರ್ ತೊಡೆದು ಟಸ್ಟ್ ಅಂತದ್ದು ಕಿಲಾರಿ ಎತ್ತಿ. ಗಮನಿಸಬೇಕು, ಸ್ವಾತಂತ್ರ್ಯಕ್ಕೆ 70 ವರ್ಷ ಆದರೂ ಸಹಿತ ಮಲ್ಲಿಕಾರ್ಜುನ ಖರ್ಗೆ ಅವರು ಬ್ಯಾಕೋ ಕ್ಲಾಸ್ಗೆ ನ್ಯಾಯ ದೊರಕಿಸಿಕೊಟ್ಟಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಹಳೆ ಎತ್ತು, ಅದಕ್ಕೆ ಬದಲಾಗಿ ಬಿಜೆಪಿ ಕಿಲಾರಿ ಎತ್ತನ್ನ ನಿಲ್ಲಿಸಿದೆ. ಹೀಗಂತ ಹೇಳೋ ಮೂಲಕ ಡಾಕ್ಟರ್ ಉಮೇಶ್ ಜಾಧವ್ಗೆ ಮತ ನೀಡಿ ಅಂತ ಪ್ರತಿ ವೇದಿಕೆಯಲ್ಲೂ ಚಿಂಚನಸೂರು ಮಾತಾಡ್ತಿದ್ದಾರೆ. ಇದಿಷ್ಟೇ ಅಲ್ಲ, ಜಾಧವ್ ಹೆಸರು ಘೋಷಣೆ ಆದಾಗಿನಿಂದ ಖರ್ಗೆಗೆ ಭಯ ಆಗ್ತಿದೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. 50 ಸಲ ಖರ್ಗೆ ಅವರು ಇವತ್ತು ಆರು ಕಳಿಸಿರಿ. ನಿಮ್ಗೆ ಯಾರಿಗಾರ ಗೊತ್ತಿಡಿತಾರ? ನಿಮ್ಗೆ ಯಾರೇ ಗೊತ್ತಿಡಿತಾರ? ಅವ್ರಿಗೆ ಕಾಲು ಬಿದ್ರು ನೋಡಂಗಿಲ್ಲ, ಮ್ಯಾಲಿಂದ ಹೋಗ್ತಾನಂಗೆ. ಇವತ್ತು ಎಲೆಕ್ಷನ್ ಇದೆ, ಬೆಳಗಾದ್ರ ಬೆಳೆ ಎಲೆಕ್ಷನ್ ಇದೆ. ನೀವು ಬರ್ರಿ ಅಂತ ಕರೀತಾರೆ. ಮತ್ತೆ ಎಲೆಕ್ಷನ್ ಆದ ನಂತರ ಕುಂಡಿಲೆ ಮಾತಾಡಂತ ಹೆಸರು ಡಾಕ್ಟರ್ ಹೆಸರು ಬಂದ್ರ ಬೆಳೆ ಖರ್ಗೆ ತರ್ ನಡಗಲು ಶುರು ಮಾಡಿದ್ರು. ಅವ್ರ ದಡಿ ದೋತನೆ, ಅವ್ರ ಕಲಾ ದೋತನೆ ಅಡಗ ಹೋಯ್ತದ. ತರ್ ನಡಗಲ್ಕ್ ಹೋದ. ನಾನ್ ನಿಂದಿರ್ಬೇಕಾ ಬೇಡ, ಎಲ್ಲರೂ ಕೇಳವ. ಕೇಳಿಸ್ಕೊಂಡ್ರ? ಖರ್ಗೆ ಸಾಹೇಬ್ರು ಇದೇ ಬಾಬುರಾವ್ ಚಿಂಚನಸೂರ್ ಬಗ್ಗೆ ತಮ್ಮ ಪ್ರಚಾರ ಭಾಷಣದಲ್ಲಿ ಸರಿಯಾಗಿ ಜಾಡಿಸಿದ್ರು. ಕೆಲವು ಜನ ಏನ್ ಮಾಡ್ತಾರೆ, ಕೆಲಸ ಮಾಡೋದು ಕಡಿಮೆ, ಮಾತಾಡೋದು ಜಾಸ್ತಿ. ಕೆಲವು ಜನ ನನಗೆ ಬಹಳ ಇಂದ್ರ ಚಂದ್ರ, ನೀ ದಕ್ಷಿಣ ಭಾರತ ಅಂಬೇಡ್ಕರ್ ಅಂದ್ರು, ಕೆಲವು ಜನ ದೇವ್ರಂತ ಹೇಳಿದ್ರು, ಕೆಲವು ಜನ ನಿಮ್ಮಿಂದ ನನಗೆ ಉದ್ಧಾರ ಆಗದಂದ್ರು. ಈಗ ಅವರೇ ನನಗೆ ಬೈಯಕ್ಕೆ ಶುರು ಮಾಡಿದ್ದಾರೆ. ಹೌದು, ಇದೇ ಚಿಂಚನಸೂರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ 2ನೇ ಅಂಬೇಡ್ಕರ್ ಅಂತ ಹೇಳಿದ್ರು. ಅದೇ ಮಾತನ್ನ ನೆನಪಿಸೋ ಮೂಲಕ ಬಾಬುರಾವ್ ಬಂಡವಾಳವನ್ನ ಬಯಲು ಮಾಡಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಬಾಬುರಾವ್ ಚಿಂಚನಸೂರ್ ಇರ್ಲಿ, ಮಾಲಿಕಯ್ಯ ಗುತ್ತೇದಾರ್ ಇರ್ಲಿ, ಡಾಕ್ಟರ್ ಎಬಿ ಮಾಲಕ್ ರೆಡ್ಡಿ ಇರ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸೋಕ್ಕಾಗುತ್ತಾ? ಇದೇ ಪ್ರಶ್ನೆಗೆ ಮಾಜಿ ಸಚಿವ, ಈ ಭಾಗದ ಪ್ರಭಾವಿ ನಾಯಕ ಮಾಲಿಕಯ್ಯ ಗುತ್ತೇದಾರ್ ಏನಂತಾರೆ ನೋಡಿ. ಅಜಯ್ ಸಿಂಗ್ ಖರ್ಗೆಜಿ ಉಡಿಯಾಗ ಹಾಕಿದ್ರು ಅವ್ರ ತಾಯಿಯವರು. ಖರ್ಗೆ ಅವರು ಆ ಒಂದು ಗೆಳೆತನದಾದ್ರೂ ಒಂದು ಸ್ವಾಭಿಮಾನ ಇಟ್ಕೊಂಡು ಅವನಿಗೆ ಮಂತ್ರಿ ಮಾಡ್ಬೋದಿತ್ತಲ್ಲ, ಅಲ್ಲಿ ಕೂಡ ಅವನಿಗೆ ಕಡೆಗಣಿಸಿದ್ರು. ಅಂದ್ರೆ ಒಟ್ಟು ಇವ್ರಿಗೆ ತಮ್ಮ ಮಗ ಬೇಕಾದ್ರೆ ಯಾರು ಬೆಳಿಬಾರ್ದು. ಈ ಸ್ವಾರ್ಥ ರಾಜಕಾರಣ ಒಂದು ಅವರಿಗೆ ಭಾಳ ದೊಡ್ಡ ಪೆಟ್ಟಾಗ್ಯದ. ಈ ಎರಡನೇದು ಅವ್ರ ಮಗನ ನಡವಳಿಕೆ. ಇನ್ನೊಂದು, ದೇಶಕ್ಕೆ ಒಬ್ಬ ಅಪರೂಪ ನಾಯಕ ಸಿಕ್ಕಿದ್ದಾರೆ ನರೇಂದ್ರ ಮೋದಿ ಅವರು. 5 ವರ್ಷದಲ್ಲಿ ಸಾಕಷ್ಟು ಗ್ರೋತ್ ಮಾಡಿದ್ದಾರೆ, ದೇಶ ರಕ್ಷಣೆ ಮಾಡಿ ತೋರಿಸಿದ್ದಾರೆ. ಯಾವ್ಯಾವ ಇದು ಭಯೋತ್ಪಾದಕ ಘಟನೆ ಆದಾಗ ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಾಗಿದ್ದಾಗ ಬಾಂಬೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಹೋಟೆಲ್ದಾಗ ಹೊಡೆದ್ರು, 150 ಜನ ಸತ್ತರು ಕೂಡ ಈ ಪ್ರತೀಕಾರ ತೊಗೊಳ್ಳಿಲ್ಲ ಅವರು. ಯಾಕೆ ಅವ್ರಿಗೆ ಓಟ್ ಬೇಕು, ಅವರಿಗೆ ದೇಶ ಅಭಿವೃದ್ಧಿ ಆಗೋದು ಬೇಕಾಗಿಲ್ಲ, ದೇಶದಾಗ ಇರ್ತಕ್ಕ ಜನ ಇದು ಮಾಡಬೇಕು. ಸೊ ಹಿಂಗಾಗಿ ಈ ಬಾರ ಅವ್ರು ಸೋಲು ಖಚಿತದ, ಜನರ ಮನದಲ್ಲಿ ಬಂದಿದೆ. 100% ಜನ ಕೂಡಿಸ್ತಾರೆ, ನಾ ಅಲ್ಲ, ಜನ ಕೂಡಿಸ್ತಾರೆ. ಸ್ವಾರ್ಥ ರಾಜಕಾರಣ ಹಾಗೂ ಪುತ್ರ ವ್ಯಾಮೋಹದಿಂದಾಗಿ ಖರ್ಗೆ ಅವರನ್ನ ಜನರೇ ಸೋಲಿಸ್ತಾರೆ ಅನ್ನೋದು ಗುತ್ತೇದಾರ್ ವಾದ.
ಈ ಬಾರಿ ಸೋಲು ಖಚಿತ ಅನ್ನೋ ಗುತ್ತೇದಾರ್ ಸುಮ್ಮನೆ ಕುಳಿತಿಲ್ಲ. ಅಸಲಿಗೆ ಕಲಬುರಗಿಯಲ್ಲಿ ಇವತ್ತು ಜಾಧವ್ ದೈತ್ಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಅಬ್ಬರಿಸ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇದೇ ಗುತ್ತೇದಾರ್. ಕಲಬುರಗಿಯಲ್ಲಿ ಖರ್ಗೆಗೆ ಚಕ್ರವ್ಯೂಹ ಹೆಣೆದಿರೋ ಪ್ರಮುಖರಲ್ಲಿ ಗುತ್ತೇದಾರ್ ಒಬ್ರು. ಇವರೆಲ್ಲ ಸೇರಿ ಖರ್ಗೆ ಸೋಲಿಸೋಕಾಗುತ್ತಾ? ಈ ಪ್ರಶ್ನೆಗೆ ಕಲಬುರಗಿ ರಾಜಕಾರಣವನ್ನ ದಶಕಗಳಿಂದ ಬಲ್ಲಂಥವರು ಬೆಚ್ಚಿ ಬೀಳಿಸೋ ಉತ್ತರ ನೀಡ್ತಾರೆ. ಖರ್ಗೆ ಸೋಲಿಸಲು 10 ವರ್ಷಗಳಿಂದ ನಡೀತಿದೆ ಸಂಚು. 2019 ಎಲೆಕ್ಷನ್ನಲ್ಲಿ ಸ್ವಲ್ಪ ಪ್ಲ್ಯಾನ್ಡ್ ಆಗಿ ಆ್ಯಂಡ್ ಆರ್ಗನೈಸ್ಡ್ ಆಗಿ RSS ಮತ್ತು BJPನವರು ಕಾಂಗ್ರೆಸ್ನವ್ರು ನಡ್ಕೊಂಡೆ ಕಾಂಗ್ರೆಸ್ಸನ್ನು ಕೆಡೋಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಇದರಲ್ಲಿ ಮಾಲಿಕೆ ಗುತ್ತೇದಾರ್ ಮತ್ತು ಚಿಂಚನ್ಸೂರು, ಮಾಲಕ್ ರೆಡ್ಡಿ ಅವರು ಈ 3 ಮಂದಿನೂ ಕಾಂಗ್ರೆಸ್ ಫಾರ್ಮರ್ ಮಿನಿಸ್ಟರ್ಸ್ ಹಿಡ್ಕೊಂಡು ಖರ್ಗೆಗೆ ಏನಾದರೂ ಅವ್ರ ಬೇಸನ್ನು ಏನಾದರೂ ಕಡಿಮೆ ಮಾಡಬಹುದಾ ಅಂತೂ ಭಾಳಷ್ಟು ಫುಲ್ ಪ್ರಯತ್ನಗಳು ನಡೆದಿದೆ. ಹೌದು, ಖರ್ಗೆ ಸೋಲಿಸೋಕೆ ಮಲ್ಲಿಕಾರ್ಜುನ ಖರ್ಗೆ ಶಿಷ್ಯಂದಿರಷ್ಟೇ ಒಂದಾಗಿಲ್ಲ, RSS ಹಾಗೂ ಬಿಜೆಪಿಯು ತಂತ್ರ ಹೆಣೆದಿದೆ. ಯಾಕಂದ್ರೆ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದಂತೆ ಹಳ್ಳಿಯಿಂದ ದಿಲ್ಲಿವರೆಗೂ ಖರ್ಗೆ ಸೋಲಿಸೋಕೆ ಒಂದಾಗಿದ್ದಾರೆ. ಆದ್ರೆ ಗುತ್ತೇದಾರ್, ಚಿಂಚನಸೂರ್, ಮಾಲಕ್ ರೆಡ್ಡಿ ಈ ಎಲ್ಲಾ ನಾಯಕರು ಸೇರ್ಕೊಂಡು ಖರ್ಗೆ ಅವರನ್ನ ಸೋಲಿಸ್ತಾರ? ಅದು ಸಾಧ್ಯನಾ? ಅಷ್ಟಕ್ಕೂ ಇವರೆಲ್ಲ ಹೆಣೆದಿರೋ ಚಕ್ರವ್ಯೂಹ ಎಂಥದ್ದು. 11 ಸಲ ಗೆದ್ದ ಮಲ್ಲಿಕಾರ್ಜುನ ಖರ್ಗೆ 12ನೇ ಸಲ ಸೋಲ್ತಾರ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತೆ ಕಲಬುರಗಿಯ ಚಕ್ರವ್ಯೂಹ. ಕಲಬುರಗಿ ಚಕ್ರವ್ಯೂಹಕ್ಕೆ ಬಲಿಯಾಗೋದ್ಯಾರು? ದಿಲ್ಲಿಯ ಯಾವೆಲ್ಲ ಮಂದಿ ಖರ್ಗೆ ಸೋಲಿಸೋಕೆ ಹೊರಟಿದ್ದಾರೆ? ಖರ್ಗೆ ಕೋಟೆ ಮೇಲೆ ಹಾರುತ್ತಾ ಕಮಲದ ಬಾವುಟ. ಏನೆಲ್ಲ ಆಗ್ಬೋದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಖರ್ಗೆ ಸೋಲಿಸ್ತಾರ ಗುತ್ತೇದಾರರು, ಲಿಂಗಾಯತರು? ಈಗ ಖರ್ಗೆಜಿಯವರಿಗೆ ಸೋಲು ಖಚಿತವ. ಈ ಜಿಲ್ಲಾನೇ ಅವ್ರ ಮೇಲೆ ಇವತ್ತು ಬೇಜಾರಿದೆ. ಅವ್ರದ್ದು ಏನಂದ್ರೆ ಪಾಪದ ಕೂಡ ತುಂಬ್ಯದ. ಜನತಾ ಜನಾರ್ದನ ಮೇಲೆ ನನ್ನ ನಂಬಿಕೆ. ನಿಮ್ಮ ಆಶೀರ್ವಾದ ಇರೋವರೆಗೆ ನನಗೆ ಯಾರೂ ಕೂಡ ಸೋಲಿಸಕ್ಕಾಗಲಿಲ್ಲ. ಬಂಜಾರ ಕೋಲಿ ಸಮಾಜ ಖರ್ಗೆಗೆ ಮತ ಹಾಕೋದಿಲ್ವೇ? 50 ಸಲ ಖರ್ಗೆ ಅವ್ರು ಇವತ್ತು ಆರಿಸಿ ಕಳಿಸಿರಿ. ನಿಮ್ಗೆ ಯಾರಿಗಾರ ಗೊತ್ತಿರ್ತಾರ? ಕೆಲವು ಜನ ನಿಮ್ಮಿಂದ ನನಗೆ ಉದ್ಧಾರ ಆಗದಂದ್ರು ಈಗ ಅವರೇ ನನಗೆ ಬಯಕ್ ಶುರು ಮಾಡಿ. RSS ಹಾಗೂ ಬಿಜೆಪಿ ಅಣತಿಯಂತೆ ಕಲಬುರಗಿಯಲ್ಲಿ ಖರ್ಗೆ ಸೋಲಿಸೋಕೆ ಚಕ್ರವ್ಯೂಹ ಹೆಣೆಯಲಾಗಿದೆ ಎನ್ನಲಾಗ್ತಿದೆ. ಸೋಲಿಲ್ಲದ ಸರದಾರನನ್ನ ಸೋಲಿಸೋಕೆ ಬಹುದೊಡ್ಡ ಪಡೆಯೇ ನಿಂತಿದೆ ಅನ್ನೋದನ್ನ ಖುದ್ದು ಖರ್ಗೆ ಹೇಳ್ಕೊಳ್ತಿದ್ದಾರೆ. ಹಾಗೆ ಅವ್ರ್ಯಾರಿಗೂ ನಾನು ಹೆದರೋದಿಲ್ಲ ಅನ್ನೋ ಖಡಕ್ ಸಂದೇಶವನ್ನು ನೀಡ್ತಿದ್ದಾರೆ. ಗಲ್ಲಿಯಿಂದ ದಿಲ್ಲಿವರೆಗೆ ಎಲ್ಲರೂ ಖರ್ಗೆ ಅವರಿಗೆ ಸೋಲಿಸಬೇಕು. ಯಾಕಪ್ಪ ನಿಮ್ದು ಗಂಟು ತಿಂದಿನ? ಎಲ್ಲ ಇದ್ದವ್ರಿಗೆ ಬಿದ್ದವ್ರಿಗೆ ತಗೊಂಡು ಹೊಂಟಿದ್ದಾರೆ. ಅದಕ್ಕೆ ನಾ ಹೆದರಲ್ಲ. ನಿಮ್ಗೆ ಗೊತ್ತಿದೆ, ನಾ 72ರಲ್ಲಿ ಮೊದಲ MLA ಆಗಿ ಬಂದವನು. ಇನ್ನೂವರೆಗೆ ಜೀವಂತ ಉಳಿದಿದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ. ನನಗೆ ಯಾರು ಸೋಲ್ಸಕ್ಕಾಗಲ್ಲ. ಕೆಲವು ಜನ ಊರೂರು ಓಡಾಡಿ ಹೇಳ್ತಾರೆ, ಯಪ್ಪ ನೀವೇ ಗೆದ್ದಿಲ್ಲ, ನನಗೇನು ಸೋಲಿಸ್ತೀನಿ? ಗೆದ್ದವ್ರು ಸೋಲಿಸ್ತೀನಿ ಅಂದ್ರೆ ನಾವು ಒಪ್ಕೊಳ್ಬಹುದು. ಸೋತವ್ರದ್ದು ಸಂಘ ಮಾಡಿ ನನಗೆ ಸೋಲಿಸ್ತೀನಿ ಅಂತ ಹೊಂಟ್ರೆ ನಾ ಏನು ಹೇಳುದು? ಸೋತವರ ಸಂಘ ನನ್ನನ್ನ ಸೋಲಿಸೋಕಾಗಲ್ಲ ಅನ್ನೋ ಮೂಲಕ ಖರ್ಗೆ ತಮ್ಮನ್ನ ಸೋಲಿಸೋಕೆ ಮುಂದಾಗಿರೋರನ್ನ ಸರಿಯಾಗಿ ಕುಟುಕ್ತಿದ್ದಾರೆ. ಆದ್ರೆ ಗುತ್ತೇದಾರ್, ಮಾಲಕ್ ರೆಡ್ಡಿ, ಬಾಬುರಾವ್ ಚಿಂಚನಸೂರ್ ಸೇರ್ಕೊಂಡು ಖರ್ಗೆ ಸೋಲಿಸೋಕೆ ಬಹುದೊಡ್ಡ ವ್ಯೂಹವನ್ನೇ ಹೆಣೆದಿದ್ದಾರೆ. ಇಂಥದ್ದೊಂದು ವ್ಯೂಹದ ಹಿಂದೆ ಬಿಜೆಪಿ ಇದೆ ಅನ್ನೋದು ಜಗಜ್ಜಾಹೀರಾಗಿರೋ ಸತ್ಯ. ಹಾಗಾಗಿಯೇ ಖರ್ಗೆ ವಿರುದ್ಧ ಕಾಂಗ್ರೆಸ್ನಲ್ಲಿ ಬುಸುಗುಡ್ತಿದ್ದ ನಾಯಕರನ್ನ ಒಬ್ಬೊಬ್ಬರನ್ನಾಗಿ ಮೊದಲಿಗೆ ತನ್ನ ತೆಕ್ಕೆಗೆ ಸೆಳೆದುಕೊಂಡಿದೆ. ಈಗ ಖರ್ಗೆಜಿಯವರಿಗೆ ಸೋಲು ಖಚಿತವ. ಯಾಕಂದ್ರೆ ಅವರು ಇಡೀ ಜಿಲ್ಲಾನೇ ಅವ್ರ ಮೇಲೆ ಇವತ್ತು ಬೇಜಾರಿದ್ದಾರೆ. ಅವ್ರದ್ದು ಏನಂದ್ರೆ ಪಾಪದ ಕೂಡ ತುಂಬ್ಯದ. ಅದರಲ್ಲಿಂದೇ ಇವತ್ತು ಬಾಬುರಾವ್ ಚಿಂಚನಸೂರ್, ನಾ ಬಂದ ಮೇಲೆ ಬಾಬುರಾವ್ ಚಿಂಚನಸೂರ್ ಪಾರ್ಟಿ ಬಿಟ್ಟು ಬಂದರು. ಆಮೇಲೆ ಡಾಕ್ಟರ್ ಮಲ್ಲಕ್ ರೆಡ್ಡಿ ಸೀನಿಯರು ಅವರು ಬಂದರು. ಇದು ಅಪ್ಪ ಮುಗಿಸ್ಲಿಕ್ಕೆ ಮಗನೇ ಸಾಕು ಅಂತ. ಯಾಕೆ ಅವನ ನಡವಳಿಕೆ
KDP ಮೀಟಿಂಗ್ದಲ್ಲಿ ಅಫಿಸರ್ಗಳಿಗೆ ಒದಿತೀನಿ ಅನ್ನೋದು ಮತ್ತು KDP ಮೀಟಿಂಗ್ಗಳೇ ಆಗಿಲ್ಲ ಈ ಸಲ ಆದಾಗ. ಸೊ ಎಲ್ಲ ಕಾರಣಗಳಿವೆ ನೋಡಿ. ಈಗ ಅಜಯ್ ಸಿಂಗ್ ಪಾಪ ಧರ್ಮಸಿಂಗ್ ಅವ್ರು ತೀರ್ಕೊಂಡಾಗ ಅಜಯ್ ಸಿಂಗ್ಗೆ ಖರ್ಗೆಜಿ ಉಡಿಯಾಗ ಹಾಕಿದ್ರು ಅವ್ರ ತಾಯಿಯವರು. ಖರ್ಗೆ ಅವರು ಆ ಒಂದು ಗೆಳೆತನದಾದ್ರೂ ಒಂದು ಸ್ವಾಭಿಮಾನ ಇಟ್ಕೊಂಡು ಅವ್ನಿಗೆ ಮಂತ್ರಿ ಮಾಡ್ಬೋದಿತ್ತಲ್ಲ, ಅಲ್ಲಿ ಕೂಡ ಅವನಿಗೆ ಕಡೆಗಣಿಸಿದ್ರು. ಅಂದ್ರೆ ಒಟ್ಟು ಇವ್ರಿಗೆ ತಮ್ಮ ಮಗ ಬೇಕಾದ್ರೆ ಯಾರು ಬೆಳಿಬಾರ್ದು. ಈ ಸ್ವಾರ್ಥ ರಾಜಕಾರಣ ಒಂದು ಅವರಿಗೆ ಭಾಳ ದೊಡ್ಡ ಪೆಟ್ಟಾಗ್ಯದ. ಈ ಎರಡನೇದು ಅವ್ರ ಮಗನ ನಡವಳಿಕೆ. ಇನ್ನೊಂದು ದೇಶಕ್ಕೊಬ್ಬ ಅಪರೂಪ ನಾಯಕ ಸಿಕ್ಕಿದ್ದಾರೆ ನರೇಂದ್ರ ಮೋದಿ ಅವರು. ಇದೇ ಕಾರಣದಿಂದ ಮಾಲಿಕಯ್ಯ ಗುತ್ತೇದಾರರನ್ನ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೇ ಬಿಜೆಪಿಗೆ ಸೆಳೆಯಲಾಗಿತ್ತು. ನಂತರ ಮಾಜಿ ಸಚಿವ ಹಾಗೂ ಕೋಲಿ ಸಮುದಾಯದ ನಾಯಕ ಬಾಬುರಾವ್ ಚಿಂಚನಸೂರರನ್ನ ಕಾಂಗ್ರೆಸ್ನಿಂದ ಬಿಜೆಪಿಗೆ ಸೆಳೆಯಲಾಗಿತ್ತು. ಇದರ ಜೊತೆಗೆ ಲೋಕಸಭಾ ಚುನಾವಣೆ ಹತ್ತಿರವಾದಾಗ ಹಿರಿಯ ನಾಯಕ ಡಾಕ್ಟರ್ AB ಮಾಲಕರೆಡ್ಡಿ ಕೂಡ ಕಮಲ ಪಕ್ಷ ಸೇರಿದ್ದಾರೆ. ಇಷ್ಟೇ ಅಲ್ಲದೆ ಕಾಂಗ್ರೆಸ್ ಶಾಸಕರಾಗಿದ್ದ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನ ರಾಜೀನಾಮೆ ಕೊಡಿಸಿ ಬಿಜೆಪಿಯಿಂದ ಅಭ್ಯರ್ಥಿ ಮಾಡಲಾಗಿದೆ. ಇದೆಲ್ಲದರ ಹಿಂದೆ ಲಿಂಗಾಯತ, ಹಿಂದುಳಿದ ವರ್ಗಗಳು ಹಾಗೂ ಬಂಜಾರ ಸಮುದಾಯದ ಮತಗಳನ್ನ ಕ್ರೋಢೀಕರಿಸಲು ಬಿಜೆಪಿ ಪ್ರಯತ್ನಿಸುತ್ತಿದೆ. ಇದು ಸಾಧ್ಯವೇ ಅನ್ನೋ ಪ್ರಶ್ನೆಗೆ ಇಲ್ಲಿನ ಹಿರಿಯ ಪತ್ರಕರ್ತರಾದ ಟಿ ಶಿವಾನಂದನ್ ವಿಶ್ಲೇಷಿಸೋದು ಹೀಗೆ. ಅವರು ಈ ಭಾಗಕ್ಕೆ ಏನು ಮಾಡಿಲ್ಲ ಅಂತ ಹೇಳ್ತಾರೆ, ಇವ್ರು ಮಾತ್ರ ಏನು ಮಾಡಿದರು? ಖರ್ಗೆ ಮಾಡಿಲ್ಲ, ಈ ಭಾಗಕ್ಕೆ ಏನು ಮಾಡಿಲ್ಲ, ಹೈದರಾಬಾದ್ ಕರ್ನಾಟಕಕ್ಕೆ ಅಂತ ಹೇಳಿದ್ರೆ ಇವ್ರದ್ದು ದೇ ಆರ್ ಆಲ್ಸೋ ಈಕ್ವಲಿ ರೆಸ್ಪಾನ್ಸಿಬಲ್ ಫಾರ್ ದಟ್ ಅಲ್ಲ. ಮಾಲಕ್ ರೆಡ್ಡಿ ವಾಸ್ ಆಲ್ಸೋ ಮಿನಿಸ್ಟರ್, ಮಾಲಿಕಯ್ಯ ಗುತ್ತೇದಾರರು ಮಿನಿಸ್ಟರ್ ಇದ್ದರು, ಬಾಬುರಾವ್ ಚಿಂಚನಸೂರು ಮಿನಿಸ್ಟರ್ ಇದ್ದರು. ಎಲ್ಲ ಇವ್ರೂ ಈ ಭಾಗಕ್ಕೆ ಹಿಂದುಳಿಯೋಕ್ಕೆ ಇವರು ಕಾರಣ ಇಲ್ಲ, ಬರೀ ಖರ್ಗೆ ಒಬ್ಬರೇ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ರಿಗೂ ಇದಕ್ಕೆ ಎಲ್ಲ ಈ ಭಾಗದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇಷ್ಟು ವರ್ಷ ಯಾರಿದ್ದರು ಎಲ್ಲರೂ ಅದಕ್ಕೆ ಕಾರಣ. ಮಾಲಿಕಯ್ಯ ಗುತ್ತೇದಾರ್ ಮತ್ತು ಚಿಂಚನಸೂರು, ಮಾಲಕ್ ರೆಡ್ಡಿ ಅವರು ಈ 3 ಮಂದಿನೂ ಕಾಂಗ್ರೆಸ್ ಫಾರ್ಮರ್ ಮಿನಿಸ್ಟರ್ಸ್ನ ಹಿಡ್ಕೊಂಡು ಖರ್ಗೆಗೆ ಏನಾದರೂ ಅವರು 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 ಅವ್ರ ಬೇಸನ್ನು ಏನಾದರೂ ಕಡಿಮೆ ಮಾಡಬಹುದಾ ಅಂತೂ ಭಾಳಷ್ಟು ಫುಲ್ ಪ್ರಯತ್ನಗಳು ನಡೆದಿದೆ. ಅಷ್ಟು ಅದು ಎಷ್ಟು ಸಕ್ಸಸ್ ಆಗ್ತದೆ ಅನ್ನೋದು ಕಾದು ನೋಡೋದಕ್ಕೆ. ಜಾತಿ ಲೆಕ್ಕಾಚಾರದಿಂದ ಹಿಡಿದು ಅಭಿವೃದ್ಧಿ ಕೆಲಸಗಳವರೆಗೆ ಯಾವುದೇ ಮಾನದಂಡದಿಂದಲೂ ಖರ್ಗೆಗೆ ಬಹುದೊಡ್ಡ ಸಮಸ್ಯೆ ಅನಿಸೋದಿಲ್ಲವೇನೋ ಅನ್ನೋದು ಹಿರಿಯ ಪತ್ರಕರ್ತರ ವಾದ. ಆದರೆ ಸೋಲಿಲ್ಲದ ಸರದಾರನನ್ನ ಹೇಗಾದ್ರೂ ಮಾಡಿ ಸೋಲಿಸಲೇಬೇಕು ಅಂತ ಬಿಜೆಪಿ ಹಾಗೂ ಖರ್ಗೆ ಶಿಷ್ಯಂದರು ಪಣ ತೊಟ್ಟಿದ್ದಾರೆ. ಅದು ಹಳೆಯ ಫಾರ್ ಈಸ್ ಆಲ್ಸೋ ಗುಡ್ ಫಾರ್ ಹೆಲ್ತ್. ನಿಮಗಾಗಿ ಹುಟ್ಟು ಬಂದಿನಿ, ನಿಮಗಾಗಿ ಸಾಯ್ತೀನಿ. ನಿಮ್ಮ ಆಶೀರ್ವಾದ ಇರೋವರೆಗೆ ನನಗೆ ಯಾರು ಕೂಡ 11 ಚುನಾವಣೆ ಗೆದ್ದೋರಿಗೆ ಮತ್ತೊಂದು ಚುನಾವಣೆ ಕಷ್ಟವಾಗುತ್ತಾ? ತಮ್ಮದೇ ಶಿಷ್ಯಂದಿರ ರಣತಂತ್ರಕ್ಕೆ ಖರ್ಗೆ ಹಿನ್ನಡೆ ಅನುಭವಿಸ್ತಾರಾ? ಕಲಬುರಗಿಯಲ್ಲಿ ಏನೆಲ್ಲ ಯಾರೆಲ್ಲ ಕರಾಮತ್ತು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.